ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಟೊಮೊಟೊ ದೋಸೆ ತೋರಿಸಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದೆ. ಇವಾಗ ದೋಸೆ ಹಿಟ್ಟಿನೊಳಗಡೆ ಹಾಕ್ಕೊಂಡು ದೋಸೆ ಮಾಡೋಣ. ಇದು ಬರೀ ದೋಸೆ ತಿಂದು ಬೇಜಾರಾಗಿದ್ದಾಗ ಈ ಥರ ನೀವು ಮಸಾಲೆ ದೋಸೆನ ಮಾಡ್ಕೋಬೋದು. ನಾನು ಒಂದು ಕಡೆ ತವನ ಕಾಯ್ದಿಟ್ಟಿದ್ದೆ. ಇವಾಗ ಅದು ಗುಂಜು ಬರುತ್ತಲ್ವ, ಅದನ್ನು ಗುಂಜು ಅಂತೀವಿ. ನೀವೇನು ಅಂತೀರ ಕಮೆಂಟ್ ಮಾಡಿ ನನಗೆ. ತೆಂಗಿನಕಾಯಿ ಜುಟ್ಟು ಅಂತಲೂ ಹೇಳ್ತಾರೆ. ಅದನ್ನು ತಗೊಂಡು ಯೂಸ್ ಮಾಡಿ. ಇವಾಗ ಸ್ವಲ್ಪ ಮೇಲೆ ಎಣ್ಣೆನ ಬ್ರಷಲ್ಲಿ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು. ದೋಸೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲ ಅಂದ್ರೂ ದೋಸೆನ ತಿನ್ಬೋದು. 2 ಟೊಮೊಟೊ ಇದ್ದರೆ ಸಾಕು ಫ್ರೆಂಡ್ಸ್, ಓಕೆನಾ. 2 ಟೊಮೊಟೊ, 1 ಸ್ಪೂನು ಖಾರದ ಪುಡಿ ಮತ್ತು ಉಪ್ಪು, ಶುಂಠಿ ಬೆಳ್ಳುಳ್ಳಿ. ಇವಾಗ ನೋಡಿ ದೋಸೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ. ನೋಡಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ನೀವು ತುಪ್ಪ ಬೇಕಾದರೂ ಹಾಕ್ಬೋದು, ಇಲ್ಲ ಎಣ್ಣೆ ಬೇಕಾದರೂ ಹಾಕ್ಬೋದು. ಇವಾಗ ಬೆಂದ ನಂತರ ಎಣ್ಣೆ ಹಾಕ್ತಿದ್ದೀನಿ. 2 ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಕ್ಕಳುಗಳಿಗೆಲ್ಲ ನಾವು ಬಾಕ್ಸಲ್ಲಿ ಹಾಕ್ಕೊಡೋದಕ್ಕೂ ಈ ಥರ ಮಾಡ್ಬೋದು. ಅಕಸ್ಮಾತ್ ಮಸಾಲೆ ಹಾಕಿರೋ ದೋಸೆನ ತಿಂದಿಲ್ಲ ಅಂದರೆ ಈ ಥರ ನಾವು ರುಬ್ಬಿ ಮಾಡೋದ್ರಿಂದ ಮಕ್ಕಳುಗಳು ಆರಾಮಾಗಿ ತಿಂತಾರೆ. ಇದ್ರ ಜೊತೆ ನಾವು ತರಕಾರಿಗಳನ್ನ ಈ ಥರ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನಾವು ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ನೋಡಿ ಇವಾಗ ಮಡ್ಚಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.